ಇನ್ನು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ದರ್ಶನ್ ಆಗುವಂತ ವೇಳೆ ಅಲ್ಲಿನ ಜೈಲು ಅಧಿಕಾರಿಗಳಿಗೆ ಫುಲ್ ಟೆನ್ಷನ್ ಶುರುವಾಗಿತ್ತು. ಆ ಎಲ್ಲ ಒತ್ತಡ ಇಬ್ರು ಮಹಿಳಾ ಅಧಿಕಾರಿಗಳು ನಿಭಾಯಿಸಿ ಬೇಷಣಿಸಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ಕೊಟ್ಟ ಟಾಸ್ಕ್ ಗೆದ್ದ ಆಫೀಸರ್ಸ್. ಇಬ್ಬರು ಮಹಿಳಾ ಅಧಿಕಾರಿಗಳ ಕಾರ್ಯಕ್ಕೆ ಶಹಬ್ಬಾಸ್. ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದ ದರ್ಶನ್ ವಿರುದ್ಧ ರಾಜಾತಿಥ್ಯದ ಕೇಸ್ ದಾಖಲಾಗ್ತಿದ್ದಂತೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ರಾಜಕೀಯ ಒತ್ತಡವಿದ್ರೂ ಹಿರಿಯ ಅಧಿಕಾರಿಗಳು ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಮಾಡಿ ಇಬ್ಬರು ಮಹಿಳಾ ಅಧಿಕಾರಿಗಳು ಭೇಷ್ ಎನಿಸಿಕೊಂಡಿದ್ದಾರೆ. ಬಳ್ಳಾರಿ ಜೈಲು ಅಧೀಕ್ಷಕಿ ಆರ್ ಲತಾ ಹಾಗೂ ಎಸ್ಪಿ ಡಾಕ್ಟರ್ ಶೋಭಾ ರಾಣಿಗೆ ಟಾಸ್ಕ್ ನೀಡಲಾಗಿತ್ತು. ಮಹಿಳಾ ಅಧಿಕಾರಿಗಳ ಕಾರ್ಯವೈಖರಿಗೆ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳು ಸೆಲ್ಯೂಟ್ ಹಾಕಿದ್ದಾರೆ. ಕಾರಾಗೃಹ ಇಲಾಖೆ ಡಿಜಿ ಹಾಗೂ ಡಿಐಜಿ ಶಿಸ್ತುಬದ್ಧ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಅಧಿಕಾರಿಗಳ ಕಾರ್ಯವೈಖರಿಗೆ ಮೆಚ್ಚುಗೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಈ ಲೇಡಿ ಆಫೀಸರ್ಸ್ ನರಕ ತೋರಿಸಿದ್ರು. ಎಷ್ಟೇ ರಾಜಕೀಯ ಒತ್ತಡ ಬಂದ್ರೂ ಕ್ಯಾರೆ ಎನ್ನದೆ ಫುಲ್ ಸ್ಟ್ರಿಕ್ಟ್ ಆಗಿದ್ರು. ಆದ್ರೂ ಜೈಲು ನಿಯಮ ಮೀರಿ ಒಂದೇ ಒಂದು ಸಣ್ಣ ಚೇರ್ ಪಡೆಯೋದಕ್ಕೂ ಬಿಡ್ಲಿಲ್ಲ. ಪರಪ್ಪನ ಅಗ್ರಹಾರದಲ್ಲೂ ಹೀಗೆ ಮಾಡಬಹುದಿತ್ತು, ಆದ್ರೆ ಅಲ್ಲಿ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ. ಜೈಲುಗಳ ಬಗ್ಗೆ ಮತ್ತೆ ಜನರಲ್ಲಿ ವಿಶ್ವಾಸ ಬರೋ ಹಾಗೆ ಮಾಡಿದ್ರಿ ಅಂತ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಹಾಗೂ ಡಿಐಜಿ ಪಿಟಿ ಶೇಷ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ತಾನಾಡಿದ್ದೇ ಆಟ ಅನ್ನುವಂತೆ ಇದ್ದ ದರ್ಶನ್ ಆಟ ಬಳ್ಳಾರಿ ಜೈಲಲ್ಲಿ ನಡೀಲಿಲ್ಲ. ಕೊಲೆ ಆರೋಪಿಯ ಆಟಗಳಿಗೆ ಬ್ರೇಕ್ ಹಾಕಿ ಹಿರಿಯ ಅಧಿಕಾರಿಗಳು ಕೊಟ್ಟ ಜವಾಬ್ದಾರಿಯನ್ನ ಮಹಿಳಾ ಅಧಿಕಾರಿಗಳು ಕಂಪ್ಲೀಟ್ ಮಾಡಿ ಶಹಬ್ಬಾಸ್ ಎನಿಸಿಕೊಂಡಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಟಾರಿ. 48 ದಿನದ ಬಳಿಕ ಆಸ್ಪತ್ರೆ ವಾಸದಿಂದ ನಿರ್ಗಮನ ಆಗಿದ್ದಾನೆ ದಾಸನಿಗೆ ಅಂತೂ ಇಂತೂ ಕೂಡ ಈಗ ಮುಕ್ತಿ ಸಿಕ್ಕಂತಾಗಿದೆ. ಆದ್ರೆ ಈ ಆಸ್ಪತ್ರೆಯಿಂದ ಪತ್ನಿ ಮನೆ ಸೇರುವಂತ ಕೊಲೆ ಆರೋಪಿ ದರ್ಶನ್ ಹೊಸಕೆರಹಳ್ಳಿಯ ವಿಜಯಲಕ್ಷ್ಮಿ ನಿವಾಸದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ಡಿಸ್ಚಾರ್ಜ್ ಆದ್ರೂ ಕೂಡ ಭೇಟಿಗೆ ಅವರ ಆಪ್ತರು ಯಾರು ಕೂಡ ಬರ್ತಾ ಇಲ್ಲ. ಒಂದ್ ಕಡೆಯಲ್ಲಿ ವಿಶ್ರಾಂತಿ ಮಾಡ್ಲಿ ಅಂತ ಸುಮ್ಮನಿದ್ದಾರ ಹಾಗಾದ್ರೆ, ಅಥವಾ ದರ್ಶನ್ ನಿಂದ ಅಂತರವನ್ನ ಕಾಯ್ದುಕೊಂಡ್ರ? ಫ್ಯಾನ್ಸ್ ಕೂಡ ಸುಳಿವಿಲ್ಲ, ಇಂಡಸ್ಟ್ರಿ ಫ್ರೆಂಡ್ಸ್ ಕೂಡ ಸುಳಿವಿಲ್ಲ. ದರ್ಶನ್ ಅವರ ಆರೋಗ್ಯ ಸರಿ ಇಲ್ಲ ಅಂತ ಸಾಕಷ್ಟು ದೊಡ್ಡ ಸುದ್ದಿ ಆಗ್ತಾ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಿಜೆಎಸ್ ಹಾಸ್ಪಿಟಲ್ ನಲ್ಲಿ ಆಪರೇಷನ್ ಆಗ್ಬೇಕಂತ ಬಂದಂತಹ ಇದೇ ಕೊಲೆ ಆರೋಪಿ ದರ್ಶನ್ ಅಂತೂ ಇಂತೂ ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಿ ಹೋದ್ರು. ಹೆಲ್ತ್ ಸರಿ ಇಲ್ಲ ಅಂತ ಆದ್ರೂ ಕಾಣೋಕ್ ಬಂದ್ರ ಇಂಡಸ್ಟ್ರಿ ಫ್ರೆಂಡ್ಸು? ಅದು ಇಲ್ಲ. ನಿನ್ನೆ ಡಿಸ್ಚಾರ್ಜ್ ಆಗ್ತಾ ಇದ್ದಂಗೆ ಫ್ಯಾನ್ಸು ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ? ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಇಂದ ಧ್ರುವ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಒಂದ್ ಕಡೆ ಬೆನ್ನೋವು ಆಪರೇಷನ್ ಆಗಬೇಕು ಅಂತ ಹಾಸ್ಪಿಟಲ್ ಅಲ್ಲಿ ಸೇರುವಂತ ಇದೇ ಕೊಲೆ ಆರೋಪಿ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ, ಆಪರೇಷನ್ ಆಗದೆ. ಬೆನ್ನೋವು ಅಂತ ಹೇಳ್ತಾ ಇರುವಂತದ್ದು. ಸೊ ಇಂಡಸ್ಟ್ರಿ ಫ್ರೆಂಡ್ಸು ಇಲ್ಲ, ನಿನ್ನೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು. ದರ್ಶನ್ ಫ್ಯಾನ್ಸ್ ಕೂಡ ಇಲ್ಲ. ಸದ್ಯ ಎಲ್ಲ ಒಂದ್ ಕಡೆ ಒಂದಿಷ್ಟು ಕುತೂಹಲ, ವಿಜಯಲಕ್ಷ್ಮಿ ಅವರ ಪರ್ಮಿಷನ್ ಬೇಕಾ ಅಥವಾ ಇವ್ರನ್ನ ಮಾತನಾಡ್ಸೋಕೆ ಹಿಂದೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಾರು ಬಂದ್ರೆ ಭೇಟಿ ಆಗ್ಬೇಕಂದ್ರೆ ಪತ್ನಿ ಪರ್ಮಿಷನ್ ಬೇಕಂತ ಇದೇ ಕಂಟಿನ್ಯೂ ಆಗ್ತಿದೆಯಾ ಅಥವಾ ಎಲ್ಲ ಒಂದ್ ಕಡೆ ಅಂತರವನ್ನ ಕಾಯ್ದುಕೊಂಡ್ರ ಎನ್ನುವಂತ ಡೌಟ್ ಕೂಡ ಎತ್ತಾ ಇರುವಂತದ್ದು. ಎಸ್ ನಿಕೇಶ್, ಈಗ ಮೂಡ್ತಾ ಇರುವಂತದ್ದು ಕೂಡ ಅದೇ ಪ್ರಶ್ನೆ. ನಾನೀಗ ಹೊಸಕೆರೆಹಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಏನಿದೆ ಅದರ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ಒಂದು ಫ್ಲಾಟ್ ನಲ್ಲಿ ನಟ ದರ್ಶನ್ ಅವರು ಸದ್ಯ ಈಗ ವಿಶ್ರಾಂತಿಯಲ್ಲಿದ್ದಾರೆ. ನಿನ್ನೆ ಅವರು ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈ ಹೊಸಕೆರೆಹಳ್ಳಿಯಲ್ಲಿ ಇರುವಂತ ಈ ಒಂದು ಫ್ಲಾಟ್ಗೆ ಆಗಮಿಸಿದ್ದಾರೆ. ಆದ್ರೆ ಈಗ ಇಲ್ಲಿ ಮೂಡ್ತಾ ಇರುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ದರ್ಶನ್ ಅವರನ್ನ ನೋಡ್ಲಿಕ್ಕೆ ಯಾವ ನಟರು ಬರ್ತಾ ಇಲ್ಲ, ಯಾಕೆ ಅನ್ನುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಗಮನಿಸ್ತಾ ಇರ್ಬೋದು, ಅಂದ್ರೆ ಈ ಒಂದು ಜಾಗ ನೋಡಿ, ನಾನು ಈ ಕಡೆ ಎಲ್ಲ ತೋರಿಸ್ತಾ ಹೋಗ್ತೀನಿ, ಇಲ್ಲೆಲ್ಲ
ಖಾಲಿ ಇದೆ. ನನ್ನ ಎಡಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಈ ಜಾಗ ಎಲ್ಲ ಖಾಲಿ ಇದೆ. ಅಂದ್ರೆ ದರ್ಶನ್ ಅವರು ಜೈಲಿಂದ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ರು, ಸಾಕಷ್ಟು ಅಭಿಮಾನಿಗಳು ಇಲ್ಲೆಲ್ಲ ತುಂಬಿಕೊಂಡಿರ್ತಿದ್ರು, ದರ್ಶನ್ ಪರವಾಗಿ ಘೋಷಣೆಯನ್ನ ಕೂಡ ಹಾಕ್ತಾ ಇದ್ರು. ಆದ್ರೆ ನಿನ್ನೆಯಿಂದ ಇದೆಲ್ಲವೂ ಕೂಡ ಕಮ್ಮಿ ಆಗಿ ಹೋಗಿದೆ. ಅಭಿಮಾನಿಗಳು ಕೂಡ ಈ ಕಡೆ ಸುಳಿತಾ ಇಲ್ಲ. ಇಂಡಸ್ಟ್ರಿ ಅವರ ಆಪ್ತರಿರ್ಬೋದು, ಯಾರು ಕೂಡ ಅವರನ್ನ ಮಾತಾಡಿಸ್ಲಿಕ್ಕೆ ಬರ್ತಾ ಇಲ್ಲ. ಸಹಜವಾಗಿ ನಂತರ ಅವರ ಆರೋಗ್ಯವನ್ನ ವಿಚಾರಿಸ್ಲಿಕ್ಕೆ ಬರುವಂತಹದ್ದು ಯಾಕೆ ನೋಡ್ತಾ ಹೋಗೋದಾದ್ರೆ, ಈಗ ಸದ್ಯ ಇವರು ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿಯೇ ಈ ಒಂದು ಹೊಸಕೆರೆಹಳ್ಳಿಯ ಒಂದು ನಿವಾಸಕ್ಕೆ ಆಗಮಿಸಿದ್ದಾರೆ. ಅಂದ್ರೆ ಅಲ್ಲಿ RR ನಗರದ ಮನೆಯಲ್ಲೇನಾದ್ರೂ ದರ್ಶನ್ ಇದ್ದಿದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದು ಅವರನ್ನ ಮೀಟ್ ಮಾಡ್ತಾ ಇದ್ರು. ಆದ್ರೆ ಈಗ ಇಲ್ಲಿಗೆ ಬಂದಿರುವಂತದ್ದು ಒಂದು ದರ್ಶನ್ ಅವರೇ ಇವರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಈಗ ಸದ್ಯ ಫಿಸಿಯೋಥೆರಪಿಗೆ ಒಳಗಾಗಿದ್ದಾರೆ. ನಿರಂತರವಾಗಿ ಅವರನ್ನ ಸಾಕಷ್ಟು ಜನ ಅವರಿಗೆ ಅಭಿಮಾನಿಗಳಿದ್ದಾರೆ, ಹಾಗೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅವರ ಫಾಲೋವರ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಬಂದು ಸಾಕಷ್ಟು ತೊಂದರೆ ಆಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಇಂಡಸ್ಟ್ರಿಯಿಂದ ಕೆಲವೊಂದಿಷ್ಟು ಜನ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನೊಂದು ಕೆಲವೊಂದಿಷ್ಟು ಜನ ಇವರನ್ನ ಮಾತಾಡಿಸ್ಲಿಕ್ಕೆ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಈಗ ಕುತೂಹಲಕ್ಕೆ ಕಾರಣ ಅಂದ್ರೆ, ನೀವು ಎಲ್ಲಿ ಅವರು ಜೈಲಲ್ಲಿ ಇರ್ಲಿ, ಆಸ್ಪತ್ರೆಗೆ ಹೋಗಿರ್ಲಿ, ಮೆಡಿಕಲ್ ಟೆಸ್ಟಿಗೆ ಹೋಗಿರ್ಲಿ, ಬಳ್ಳಾರಿಯಲ್ಲಿ ಅಂತೂ ದಿನ ಅಲ್ಲಿ ಹೋಗಿ ಕಾಯ್ತಾ ಕೂತ್ಕೊಳ್ತಾ ಇರ್ತಿದ್ರು. ಇದು BGS ಆಸ್ಪತ್ರೆಯಲ್ಲಿ ಕೂಡ ಸಾಕಷ್ಟು ಜನ ಇರ್ತಾ ಇದ್ರು. ಆದ್ರೆ ಕಳೆದ ನಿನ್ನೆ ಡಿಸ್ಚಾರ್ಜ್ ಆಗಿ ಬರುವಂತ ಸಂದರ್ಭ ಇರ್ಬೋದು, ಅಥವಾ ಈ ಮನೆ ಎದುರುಗಡೆ ಇರುವಂತ ಸಂದರ್ಭ ಇದಿರ್ಬೋದು. ನಿನ್ನೆ ಒಂದು 4-5 ಜನ ಫ್ಯಾನ್ಸ್, ಒಂದು 7-8 ಜನ ಬಂದಿದ್ರು ಅನ್ನೋದು ಬಿಟ್ರೆ ಈಗ ಯಾರು ಈ ಕಡೆ ಸುಳಿತಾ ಇಲ್ಲ. ಇದು ಯಾಕೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ದರ್ಶನ್ ಆಗುವಂತ ವೇಳೆ ಅಲ್ಲಿನ ಜೈಲು ಅಧಿಕಾರಿಗಳಿಗೆ ಫುಲ್ ಟೆನ್ಷನ್ ಶುರುವಾಗಿತ್ತು. ಆಗೆಲ್ಲ ಒತ್ತಡ ಇಬ್ರು ಮಹಿಳಾ ಅಧಿಕಾರಿಗಳು ನಿಭಾಯಿಸಿ ಬೇಷಣಿಸಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ಕೊಟ್ಟ ಟಾಸ್ಕ್ ಗೆದ್ದ ಆಫೀಸರ್ಸ್. ಇಬ್ಬರು ಮಹಿಳಾ ಅಧಿಕಾರಿಗಳ ಕಾರ್ಯಕ್ಕೆ ಶಹಬ್ಬಾಸ್. ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದ ದರ್ಶನ್ ವಿರುದ್ಧ ರಾಜಾತಿಥ್ಯದ ಕೇಸ್ ದಾಖಲಾಗ್ತಿದ್ದಂತೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ರಾಜಕೀಯ ಒತ್ತಡವಿದ್ರೂ ಹಿರಿಯ ಅಧಿಕಾರಿಗಳು ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಮಾಡಿ ಇಬ್ಬರು ಮಹಿಳಾ ಅಧಿಕಾರಿಗಳು ಭೇಷ್ ಎನಿಸಿಕೊಂಡಿದ್ದಾರೆ. ಬಳ್ಳಾರಿ ಜೈಲು ಅಧೀಕ್ಷಕಿ ಆರ್ ಲತಾ ಹಾಗೂ SP ಡಾಕ್ಟರ್ ಶೋಭಾ ರಾಣಿಗೆ ಟಾಸ್ಕ್ ನೀಡಲಾಗಿತ್ತು. ಮಹಿಳಾ ಅಧಿಕಾರಿಗಳ ಕಾರ್ಯವೈಖರಿಗೆ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳು ಸೆಲ್ಯೂಟ್ ಹಾಕಿದ್ದಾರೆ. ಕಾರಾಗೃಹ ಇಲಾಖೆ DG ಹಾಗೂ DIG ಶಿಸ್ತುಬದ್ಧ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಅಧಿಕಾರಿಗಳ ಕಾರ್ಯವೈಖರಿಗೆ ಮೆಚ್ಚುಗೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಈ ಲೇಡಿ ಆಫೀಸರ್ಸ್ ನರಕ ತೋರಿಸಿದ್ರು. ಎಷ್ಟೇ ರಾಜಕೀಯ ಒತ್ತಡ ಬಂದ್ರೂ ಕ್ಯಾರೆ ಎನ್ನದೆ ಫುಲ್ ಸ್ಟ್ರಿಕ್ಟ್ ಆಗಿದ್ರು. ಆದ್ರೂ ಜೈಲು ನಿಯಮ ಮೀರಿ ಒಂದೇ ಒಂದು ಸಣ್ಣ ಚೇರ್ ಪಡೆಯೋದಕ್ಕೂ ಬಿಡ್ಲಿಲ್ಲ. ಪರಪ್ಪನ ಅಗ್ರಹಾರದಲ್ಲೂ ಹೀಗೆ ಮಾಡಬಹುದಿತ್ತು, ಆದ್ರೆ ಅಲ್ಲಿ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ. ಜೈಲುಗಳ ಬಗ್ಗೆ ಮತ್ತೆ ಜನರಲ್ಲಿ ವಿಶ್ವಾಸ ಬರೋ ಹಾಗೆ ಮಾಡಿದ್ರಿ ಅಂತ DG ಮಾಲಿನಿ ಕೃಷ್ಣಮೂರ್ತಿ ಹಾಗೂ DIG PT ಶೇಷ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ತಾನಾಡಿದ್ದೇ ಆಟ ಅನ್ನುವಂತೆ ಇದ್ದ ದರ್ಶನ್ ಆಟ ಬಳ್ಳಾರಿ ಜೈಲಲ್ಲಿ ನಡೀಲಿಲ್ಲ. ಕೊಲೆ ಆರೋಪಿಯ ಆಟಗಳಿಗೆ ಬ್ರೇಕ್ ಹಾಕಿ ಹಿರಿಯ ಅಧಿಕಾರಿಗಳು ಕೊಟ್ಟ ಜವಾಬ್ದಾರಿಯನ್ನ ಮಹಿಳಾ ಅಧಿಕಾರಿಗಳು ಕಂಪ್ಲೀಟ್ ಮಾಡಿ ಶಹಬ್ಬಾಸ್ ಎನಿಸಿಕೊಂಡಿದ್ದಾರೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.